ನಾನು ಚೆನ್ನೈಯಿಂದ ಮನೆಗೆ ಬಂದ ಮೇಲೆ ನನ್ನ ತಮ್ಮನಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಬೆಂಡಿ ಮಸಾಲ ಮಾಡಿದ್ದೆ, ಗ್ರೇವಿ ಮಾಡಿದ್ದೆ. ಚಟ್ನಿ ಮಾಡೋದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ನಮ್ಮಪ್ಪ ಸ್ನಾನ ಗಿನ ಮಾಡಿಕೊಂಡು ಫ್ರೆಶ್ ಆಗಿಬಿಟ್ಟು ಕೂತ್ಕೊಂಡಿದ್ದಾರೆ ಫ್ರೆಂಡ್ಸ್. ಈ ಸೈಡ್ ಶೈ देखो म्यूज़िक कैसा है वैसे करते ನಾನು. ಹಲೋ ಎವ್ರಿವನ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ, ಒನ್ ಮೋರ್ ವ್ಲಾಗ್. ತವರು ಮನೆಯಿಂದ ಆಂಧ್ರ ಸ್ಟೈಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ, ಅದು ಆಂಧ್ರ ಸ್ಟೈಲ್ ಚಟ್ನಿಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವ್ಲಾಗ್ನ ಶುರು ಮಾಡಿದ್ದೀನಿ. ಡಿನ್ನರ್ಗೆ ಬೆಂಡೆಕಾಯಿ ಚಟ್ನಿ ಮಾಡ್ತಿದ್ದೀನಿ. ಸೊ ಚಟ್ನಿ ಮಾಡ್ತಾ ಮಾಡ್ತಾ ವ್ಲಾಗಿನ ಮುಖಾಂತರ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊತೀನಿ. ಬನ್ನಿ ಶುರು ಮಾಡೋಣ. ಚಟ್ನಿ ಮಾಡೋದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೇಗ ಬೇಗ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗಿದೆ. ಇದರಲ್ಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತೆ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಧನಿಯಾ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯಿ ಆ್ಯಡ್ ಮಾಡಿ ಇದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಇವನ್ನೆಲ್ಲನೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಒಳ್ಳೆಯ ವಾಸನೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕರಿಬೇವನ್ನ ತೊಗೊತಾ ಇದ್ದೀನಿ. ಎಲ್ಲ ತೊಳೆದು ಇಟ್ಟಿದ್ದೀನಿ. ಬಚ್ಚೆ, ಈ ಮಕ್ಕಳು ತುಂಬ ತಲೆ ತಿಂತಾರೆ ನೋಡಿ, ವ್ಲಾಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟೇ ಮ್ಯಾಕ್ಸಿಮಮ್ ವ್ಲಾಗ್ಸ್ ಮಾಡೋದು. ಸಾರಿ ಫ್ರೆಂಡ್ಸ್. ಇದರಲ್ಲಿ ಇವಾಗ ಕರಿಬೇವನ್ನ ಆ್ಯಡ್ ಮಾಡಿ ಫ್ರೈ ಮಾಡ್ಕೋಬೇಕು. ಒಳ್ಳೆಯ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್. ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ ಸ್ವಲ್ಪ ತಣ್ಣಗಾದ್ಮೇಲೆ. ಇವಾಗ ಇದೇ ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು. ಇದನ್ನು ಮುಚ್ಚಿಬಿಟ್ಟು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಬೆಂಡೆಕಾಯಿ ಸ್ವಲ್ಪ ಫ್ರೈ ಆಗಿದೆ, ವಾಸನೆ ಬರ್ತಾ ಇದೆ ಇದರಲ್ಲಿ ಗಮಗಮ ಅಂತ. ಇವಾಗ ಇದರಲ್ಲಿ ಹುಣಸೆಹಣ್ಣು ಮತ್ತು ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಒಂದೇ ಒಂದು ಟೊಮೆಟೊ ಇದೆ ಫ್ರೆಂಡ್ಸ್, ಸೊ ಅದಕ್ಕೆ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದೆರಡು ಟೊಮೆಟೊ ಯೂಸ್ ಮಾಡಿದರೆ ಹುಣಸೆಹಣ್ಣು ಸ್ವಲ್ಪ ಆಗ್ತಿದೆ. ಇವಾಗ ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡ್ತೀನಿ ವಿತ್ ಸ್ಟೆಮ್. ಇದರಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮುಚ್ಚಿಬಿಟ್ಟು ಒಂದು 5 ನಿಮಿಷದವರೆಗೂ ಕುಕ್ ಮಾಡ್ಕೋಬೇಕು ಫ್ರೆಂಡ್ಸ್, ಮೀಡಿಯಮ್ ಫ್ಲೇಮಲ್ಲಿ. ಆ್ಯಕ್ಚುಲಿ ಏನಾಯಿತು ಗೊತ್ತಾ, ನಾನು ಚೆನ್ನೈಯಿಂದ ಮನೆಗೆ ಬಂದ ಮೇಲೆ ನನ್ನ ತಮ್ಮನಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಬೆಂಡಿ ಮಸಾಲ ಮಾಡಿದ್ದೆ, ಗ್ರೇವಿ ಮಾಡಿದ್ದೆ. ಅವ್ನ ಕೆಲಸದಿಂದ ಬಂದುಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ಬೆಂಡಿ ಚಟ್ನಿ ಮಾಡಿರಬೇಕು ಅಂತ ಹೇಳ್ದ. ಸೊ ಅವಾಗ ನನಗೆ ಚಟ್ನಿ ಮಾಡಿರಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಇವತ್ತು ಅವನಿಗೋಸ್ಕರ ಬೆಂಡಿ ಚಟ್ನಿ ಮಾಡ್ತಾಯಿದ್ದೀನಿ, ಬೆಂಡೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಅವ್ನಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಮ್ಮಮ್ಮ ಇಲ್ಲಿ ಆಂಧ್ರ ಸ್ಟೈಲ್ ಚಟ್ನೀಸ್ ಎಲ್ಲನೂ ರೆಗ್ಯುಲರಾಗಿ ಮಾಡ್ತಾ ಇರ್ತಾರೆ. ಅವನು ತುಂಬ ದಿನದಿಂದ ಈ ಥರ ಚಟ್ನಿಗಳನ್ನೆಲ್ಲನೂ ಮಿಸ್ ಮಾಡ್ಕೊತಾ ಇದ್ದಾನೆ. ಸೊ ಅದಕ್ಕೆ ಅವನಿಗೆ ಒಂಥರ ತಿನ್ನಬೇಕು ಅನ್ನೋ ಒಂದು ಕ್ರೇವಿಂಗ್ ಇತ್ತು.
ಸೊ ಆ ಕ್ರೇವಿಂಗ್ನ ಇವತ್ತು ನಾನು ಫುಲ್ಫಿಲ್ ಮಾಡ್ತೀನಿ ಅಂತ ಅಂದ್ಕೊತೀನಿ. ನಮ್ಮ ಅಮ್ಮನ ಥರ ಅಷ್ಟು ಎಕ್ಸ್ಪರ್ಟಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ನಾನು ಪರವಾಗಿಲ್ಲ ಫ್ರೆಂಡ್ಸ್, ಅವರಷ್ಟು ಅಲ್ಲದೆ ಇದ್ರೂ ನನಗೆ ತಕ್ಕಂಗೆ ನಾನು ಮಾಡ್ತೀನಿ. ನಾನು ತುಂಬ ಖಾರ ಎಲ್ಲನೂ ಯೂಸ್ ಮಾಡಲ್ಲ ಅವ್ರ ಥರ. ಎಲ್ಲರ ಒಂದು ಟೇಸ್ಟನ್ನು ಮೈಂಡಲ್ಲಿ ಇಟ್ಕೊಂಡು ಆ ಥರ ಮಾಡ್ತೀನಿ. ನನ್ನ ಮಕ್ಕಳಿಗೆ ಅಷ್ಟು ಖಾರ ಇಷ್ಟ ಆಗಲ್ಲ, ನನಗೂ ಸಹ ತುಂಬ ಖಾರ ಇಷ್ಟ ಆಗಲ್ಲ. ಬಟ್ ಈ ಚಟ್ನಿಗಳೆಲ್ಲನೂ ಖಾರವಾಗಿ ಆಂಧ್ರ ಕಡೆ ಎಲ್ಲನೂ ತಿಂತಾರೆ. ನನ್ನ ತಮ್ಮನೂ ತಿಂದ್ಬಿಡ್ತಾನೆ. ಅಪ್ಪನಿಗೆ ಅಷ್ಟು ಖಾರ ಇಷ್ಟ ಇಲ್ಲ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ನಮ್ಮ ಮನೇಲಿ ಇವಾಗ ಖಾರ ತುಂಬ ತಿನ್ನೋರಿಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡಿನೇ ಚಟ್ನಿ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ನೋಡಿ, ಬೆಂಡೆಕಾಯಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು ಎಲ್ಲನೂ ಚೆನ್ನಾಗಿ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ನೀರು ಹಾಕ್ದಿರಾನೇ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಒಗ್ಗರಣೆ ಕೊಟ್ಟರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಕರಿಬೇವು ಮತ್ತು ಸಾಸಿವೆ ಹಾಕ್ಬಿಟ್ಟು ಸಿಂಪಲಾಗಿ ಒಗ್ಗರಣೆ ಕೊಟ್ಟಾಯಿತು. ಎಲ್ಲನೂ ಮಿಕ್ಸ್ ಮಾಡಿ ಇವಾಗ ಮುಚ್ಚಿಬಿಟ್ಟು ಸೈಡ್ಗೆ ಇಡ್ತಾಯಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಬಿಸಿಯಾಗಿ ಅನ್ನ ಮಾಡ್ತಾಯಿದ್ದೀನಿ. ಬಿಸಿಯಾದ ಅನ್ನದ ಮೇಲೆ ಸ್ವಲ್ಪ ತುಪ್ಪನ ಸೇರಿಸಿ ಚಟ್ನಿ ಜೊತೆ ತಿಂದರೆ ಫ್ರೆಂಡ್ಸ್ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಈ ಚಟ್ನಿನ ಟ್ರೈ ಮಾಡಿ ಕಾಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿದೆ ಅಂತ ಹೇಳಿ. ನಮಸ್ಕಾರ, ವೆಲ್ಕಮ್. ಹಾಂ, ಅಷ್ಟೇ. ಇದನ್ನು ನಾಷ್ಟ ಮಾಡಿಕೊಂಡು ಕೆಲಸ ಮೇಲೆ ಹೋಗ್ಬೇಕು. ಓಕೆ, ಹೋಗ್ಬಿಟ್ಟು ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಬರ್ತೀವಿ. ಓಕೆ. ಸೊ ಇವತ್ತು ನಮ್ಮಪ್ಪ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿಬಿಟ್ಟು ಕೂತ್ಕೊಂಡಿದ್ದಾರೆ ಫ್ರೆಂಡ್ಸ್. ಇವಾಗ ಬ್ರೇಕ್ಫಾಸ್ಟ್ ಕೊಡಬೇಕು. ಇವರು ಆಚೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಟಿ ವಿ ನೋಡೋ ಅಭ್ಯಾಸ, ಬ್ರೇಕ್ಫಾಸ್ಟ್ ಮಾಡ್ಕೋತಾ. ಸೊ ಯಾವ ಹಾಡುಗಳಿಡಲಿ, ಏನಿಡಲಿ ಟಿ ವಿಯಲ್ಲಿ? ಹಿಂದಿ ಹಾಡಾ? ಹಿಂದಿ ಹಾಡು ಇಷ್ಟ ಫ್ರೆಂಡ್ಸ್ ಇವ್ರಿಗೆ. ಹಳೆಯ ಹಾಡುಗಳನ್ನ ನೋಡ್ತಾರೆ. ಇದೇನಾ? ಒಂದು ನಿಮಿಷ, ದೋಸೆ ನೋಡ್ಕೊಂಡು ಬರ್ತೀನಿ. ಬಿಸಿಯಾಗಿ ದೋಸೆ ಮಾಡಿದ್ದೀನಿ. ಇವಾಗ ಟಿ ವಿ ಆನ್ ಮಾಡಿಬಿಟ್ರೆ ದೋಸೆ ತಿನ್ಕೊತ ಟಿ ವಿ ನೋಡ್ತಾರೆ. ಇವಾಗ ನನ್ನ ತಂದೆ ಬಗ್ಗೆ ಕೆಲವು ಮಾತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಫೀಲ್ ಆಗ್ತಾ ಇದೆ ಫ್ರೆಂಡ್ಸ್. ಸೊ ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದು ಟೈಮಲ್ಲಿ ನಮ್ಮಪ್ಪ, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಇರಲಿಲ್ಲ. ತುಂಬ ಕುಡಿತಾ ಇದ್ದರು. ಕುಡಿಯೋದ್ರ ಜೊತೆಗೆ ಬೇರೆ ಕೆಟ್ಟ ಹವ್ಯಾಸಗಳು ಇತ್ತು, ಬೀಡಿ, ಸಿಗರೇಟು, ಅದು ಇದು ಅಂತ. ಎಲ್ಲಂದರೆ ಅಲ್ಲಿ ಡ್ಯಾನ್ಸ್ಗಳು ಆಡ್ತಿದ್ರು, ಎಲ್ಲಂದರೆ ಅಲ್ಲಿ ಬಿದ್ದೋಗ್ತಾ ಇದ್ದರು. ನಾವು ಬೆಳೀತಾ ಇರೋವಾಗ ನಮ್ಮ ಅಪ್ಪನ ಈ ಥರ ನೋಡಿಬಿಟ್ಟು ಒಂಥರ ನಮಗೆ ಶೇಪ್ ಔಟ್ ಆಗ್ತಿತ್ತು. ಬಟ್ ಒಂದು ಟೈಮ್ ಬಂದಮೇಲೆ ಅವ್ರ ಲೈಫ್ನ ಎಷ್ಟು ಡಿಸಿಪ್ಲಿನಾಗಿ ಫಾಲೋ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮಲ್ಲಿ ಯಾರೂ ಆ ಥರ ಮಾಡ್ತಾ ಇಲ್ಲ. ಆವಾಗ ಅಷ್ಟೇನು ಬುದ್ಧಿ ಇರಲಿಲ್ಲ ಅವ್ರಿಗೆ. ಬುದ್ಧಿ ಬಂದಮೇಲೆ ಅವ್ರಿಗೆ ಅವ್ರ ಹೆಲ್ತ್ ಅನ್ನೋದು ತುಂಬ ಮುಖ್ಯ ಅಂತ ಗೊತ್ತಾಯಿತು. ಮತ್ತು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕು ಅನ್ನೋದು ತುಂಬ ಗೊತ್ತಾಯಿತು. ಮಕ್ಕಳಿಗೆ ಕಷ್ಟ ಬಂದಾಗ ಫೈನಾನ್ಷಿಯಲಿ ಹೆಲ್ಪ್ ಮಾಡಬೇಕು, ಎಮೋಷ್ನಲಿ ಹೆಲ್ಪ್ ಮಾಡಬೇಕು ಅನ್ನೋದು ಅವ್ರು ತಿಳ್ಕೊಂಡು ಈ ಒಂದು ಟೈಮಲ್ಲಿ ತುಂಬ ಚೆನ್ನಾಗಿ ಅವ್ರ ಲೈಫ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಒಂದು ಟೈಮಲ್ಲಿ ನಮ್ಮ ಅಪ್ಪನ್ನ ನೋಡಿಬಿಟ್ಟು ಎಲ್ಲರೂ ನಗಾಡ್ತಿದ್ರು, ಅಸಹ್ಯ ಪಡ್ತಿದ್ರು, ಎಲ್ಲರೂ ಹೊಡಿತಿದ್ರು. ಇವಾಗ ಅವರೆಲ್ಲನೂ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಗೊತ್ತಾ? ಅದು ಇವರಿಂದನೇ ಪಾಸಿಬಲ್ ಆಗಿದೆ ಫ್ರೆಂಡ್ಸ್. ಇವರು ಅವರ ಎಲ್ಲ ಕೆಟ್ಟ ಹವ್ಯಾಸಗಳನ್ನು ಸ್ಟಾಪ್ ಮಾಡಿಬಿಟ್ಟು ಅವ್ರ ಹೆಲ್ತು, ಅವ್ರ ಮಕ್ಕಳು, ಅವ್ರ ಮನೆ, ಸಂಬಂಧಿಕರಲ್ಲಿ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡೋದಾಗಿರ್ಬೋದು, ಒಂದು ಎಮೋಷ್ನಲಿ ಹೆಲ್ಪ್ ಮಾಡೋದಾಗಿರ್ಬೋದು, ಮದುವೆಗೆ ಕರೆದ್ರೆ ಹೋಗೋದು, ಸಾವುಗೆ ಕರೆದ್ರೆ ಹೋಗೋದು, ಎಲ್ಲ ಕಡೆನೂ ಹೋಗಿ ಅವ್ರ ರೆಸ್ಪಾನ್ಸಿಬಿಲಿಟೀಸ್ನ ತುಂಬ ಹೃದಯದಿಂದ ನಿಭಾಯಿಸ್ತಾ ಇದ್ದಾರೆ ಫ್ರೆಂಡ್ಸ್. ಈ ಒಂದು ಚೇಂಜು ಬರೀ ನಮ್ಮ ಅಪ್ಪನಿಂದನೇ ಸಾಧ್ಯ ಆಗಿರೋದು. ಅವರು ಅವರ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಲೈಫನ್ನು ಫಾಲೋ ಮಾಡ್ತಿರೋದ್ರಿಂದನೇ ಈ ಒಂದು ವಯಸ್ಸಲ್ಲಿನೂ ಸಹ ಅವರು ಹೆಲ್ದಿಯಾಗಿದ್ದಾರೆ ಫ್ರೆಂಡ್ಸ್. ಡಾಕ್ಟರ್ಸ್ ಏನಾದರೂ ಕಾಲು ನೋವಿಗೆ ಮೆಡಿಸಿನ್ಸ್ ಕೊಟ್ಟರೆ ತುಂಬ ಭಯ ಭಕ್ತಿಯಿಂದ ಆ ರೊಟೀನನ್ನು ಸಹ ಫಾಲೋ ಮಾಡ್ತಾರೆ. ಬೈ ಮಿಸ್ಟೇಕ್ ಒಂದು ಟೈಮ್ ಮೆಡಿಸಿನ್ ಮಿಸ್ ಮಾಡಿದ್ರೂ ಸಹ ಅವ್ರಿಗೆ ಭಯ ಅನ್ನೋದು ಇರುತ್ತೆ. ಅಯ್ಯೋ, ನಾನು ಮೆಡಿಸಿನ್ ಮಿಸ್ ಮಾಡಿದ್ದೀನಿ ಅಂತ. ಮತ್ತು ಅವರೇ ಯಾರಿಗೂ ತೊಂದರೆ ಕೊಡ್ದಿರ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಕೇಳ್ಕೊತಾರೆ, ಈ ಥರ ನಾನು ಮೆಡಿಸಿನ್ ಮಿಸ್ ಮಾಡಿದ್ದೀನಿ, ಏನಾದರೂ ಆಗುತ್ತಾ ಹಂಗೆ ಹಿಂಗೆ ಅಂತ. ಸೊ ಅವ್ರ ಭಯದಿಂದ ಅವ್ರ ಲೈಫನ್ನು ಈ ಒಂದು ವಯಸ್ಸಲ್ಲಿ ಯಾರ ಮೇಲೇನೂ ಡಿಪೆಂಡ್ ಆಗ್ದಿರಾ
ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದಿರ ಅವ್ರ ಲೈಫ್‌ನ ಸಿಂಪಲ್ಲಾಗಿ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ಭಯದಿಂದ, ಭಕ್ತಿಯಿಂದ ಅವ್ರ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ಆ ಭಯ ಅನ್ನೋದು ಕಾಪಾಡುತ್ತೆ ಅಂತ ದೊಡ್ಡವ್ರು ಹೇಳ್ತಾರಲ್ಲ. ಸೊ, ನಮ್ಮ ಅಪ್ಪನಲ್ಲಿ ತುಂಬ ಭಯ ಇದೆ. ಅವ್ರು ಚೆನ್ನಾಗಿರ್ಬೇಕು ಅನ್ನೋ ಒಂದು ಡಿಸಿಪ್ಲಿನ್ ಇದೆ. ಸೊ, ಅದ್ರಿಂದನೇ ಅವ್ರ ಪಾಡಿಗೆ ಅವ್ರ ಡಿಸಿಪ್ಲಿನ್‌ನ, ಅವ್ರ ರೊಟೀನ್‌ನ ಫಾಲೋ ಮಾಡ್ತಾ ಇದ್ದಾರೆ. ಸೊ, ಈ ಒಂದು ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್‌ನ ನೋಡಿ. ಬಾಯ್ ಬಾಯ್. ಟೇಕ್ ಕೇರ್. ಹ್ಯಾವ್ ಎ ಗ್ರೇಟ್ ಡೇ.